ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರ ಕಾರ್ಡ್ಗಳನ್ನ ರದ್ದುಪಡಿಸಿದೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದೆ. ಕರೋನಾ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಹೊಸನಿಂದ ಇರಬಾರ್ದು ಅಂತಕ್ಕಂಥದ್ದನ್ನ ತೀರ್ಮಾನವನ್ನ ಮಾಡಿ ಮನೆ ಮನೆಗೆ ಆಹಾರವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ತಮಗೆಲ್ಲ ಏನ್ ಬಂದಿದೆ, ಬಡವರ ಇದನ್ನ ಅನ್ನವನ್ನ ಕಿತ್ಕೊಂತಕ್ಕಂಥದ್ದು, ಕಾಲೇಜಿಗೆ ಸೇರ್ತಕ್ಕಂಥದ್ದು, ಪೆನ್ಷನ್ ಕಿತ್ಕೊಂತಕ್ಕಂಥದ್ದು, ಇದನ್ನ ಇಡೀ ರಾಜ್ಯದಾದ್ಯಂತ ಪ್ರತಿ ಕ್ಷೇತ್ರದಲ್ಲಿ 3,000 4,000 ಜನದ ಕಾರ್ಡ್ಗಳನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದಿರ. ನೀವು ಆಧಾರ್ ಕಾರ್ಡ್ ಇಂದ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1,000 ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ. ಲೇಟ್ ಆಗಿದ್ದಕ್ಕೆ 1,000 ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ. ಲಕ್ಷಾಂತರ ಜನ ಆ ರೀತಿ ಆಗಿರ್ತಕ್ಕಂಥ ಎಲ್ಲಾ ಕಾರ್ಡ್ಗಳನ್ನು ಈ ರಾಜ್ಯ ಸರ್ಕಾರ ರದ್ದು ಮಾಡಿದೆ. ಅದೇ ರೀತಿ ಯಾರೇ ಒಬ್ಬ ಬಡವ ಒಂದು 50,000 ಲಕ್ಷ 2 ಲಕ್ಷ ಲೋನ್ ತಗೋಬೇಕು ಅಂತ ಅಂದ್ಬಿಟ್ಟು ಒಂದು ಸೊಸೈಟಿಗೂ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ 3 ವರ್ಷದ IT ರಿಟರ್ನ್ಸ್ ಕೊಡಿ ಅಂತಕ್ಕಂಥದ್ದು ಕೇಳ್ತಾರೆ. ಆ ನಿಲ್ಲಂತ ಕೊಟ್ಟಿದ್ದಾರೆ. ಲಕ್ಷಾಂತರ ಕುಟುಂಬದಲ್ಲಿ ನಿಲ್ಲಂತ ಕೊಟ್ಟಿದ್ದಾರೆ. ಯಾರು IT ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲಾ ಕಾರ್ಡ್ಗಳು ಇವತ್ತು ರದ್ದಾಗಿವೆ. ನಾನು ಸಂಪೂರ್ಣವಾದ ಮಾಹಿತಿಯನ್ನ ತಗೊಂಡಿದ್ದೇನೆ. ಆ ಮಾಹಿತಿ ಇಟ್ಕೊಂಡೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಕಾಲೇಜ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಕುಟುಂಬದಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್ ಅನ್ನ ಕೇಳ್ತಾರೆ. ನಾವು ಒಂದು ಮಗನ್ ತಾಳ್ತೀವಿ, ಮುಂದಿನ ವರ್ಷಕ್ಕೆ ಮಗಳು ತಾಳ್ತೀವಿ. ಆ ತಾಂಡಂತ ಸಂದರ್ಭದಲ್ಲಿ ಒಂದು 80,000ಕ್ಕೋ 90,000ಕ್ಕೆ ಸೇರಿದ್ರೆ 2 ಸೇರಿದೆ 1,60,000 ಆಯ್ತದೆ. ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಒಂದೇ ಕುಟುಂಬದ ಅನೇಕ ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಇವತ್ತು ಇಲ್ಲಿರ್ತಕ್ಕಂಥ ಬಡವರ ಪರಿಸ್ಥಿತಿ ಇದಾದ್ರೆ ನೀವು ಕೊಡ್ತಕ್ಕಂಥ ಏನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ BPL ಕಾರ್ಡ್ ಇರ್ತಕ್ಕಂಥ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ, ಬಂದೇ ಇಲ್ಲ. 1.5 ವರ್ಷದಿಂದ ಅವ್ರು ಬಂದೇ ಇಲ್ಲ. 1 ತಿಂಗಳು ಬಂದಿಲ್ಲ. ಆ ನಾಮಂಗ್ಲಿಂದ ಬಂದಿರ್ತಕ್ಕಂಥ ಹೆಣ್ಣು ಮಗಳು 15 ವರ್ಷದಿಂದ ಗಂಡ ಹೆಂಡತಿ ಈಗ ಮಗು ಇರ್ತಕ್ಕಂಥದ್ದು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಸೀಟಿನ ಮನೆಯಲ್ಲಿ. ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ಸರ್ ನಾವೆಲ್ಲರೂ ಭೇಟಿ ಕೊಟ್ಟಿದ್ದೀವಿ. ಇಂಥ ಸಾವಿರಾರು ಪ್ರಕರಣಗಳು ಬರ್ತಾ ಇದೆ. ನಾನು ಈ ಸರ್ಕಾರವನ್ನ ಒತ್ತಾಯನ ಮಾಡ್ತೇನೆ, ವಿಧಾನಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದನ್ನ ತಕ್ಷಣ ಸರಿಪಡಿಸಬೇಕು. ಆ ಬಡವರ ಶಾಪ ನಿಮ್ಮ ಸರ್ಕಾರದ ಮೇಲೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಏನಾಗಿದೆ, ಬಹುಶಃ ಇದು ವಿಧಾನಸಭೆ ಒಳಗಡೆ ಇದನ್ನ ಪ್ರಶ್ನೆ ಮಾಡ್ತವೆ. ತಕ್ಷಣ ಬಡವರ ನೆರವಿಗೆ ಬರಬೇಕು. ನಿಮ್ಗೆ ಏನಾದ್ರೂ ಕನಿಕರ ಇದ್ರೆ ಬರೀ ಟಿವಿ ಮುಂದೆ ಅಲ್ಲ, ಆ ಬಡವರ ಕಾರ್ಡ್ಗಳನ್ನೇ ರದ್ದುಪಡಿಸಿದಿರ. ಯಾವ್ದಾದ್ರು ರ್ಯಾಂಡಮ್ ಆಗಿ 10 ಕಾರ್ಡ್ ರಾಜ್ಯದಲ್ಲಿ ಚೆಕ್ ಮಾಡಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳಿದ್ದಾರೆ ತೋರಿಸಿ. ಲಕ್ಷಾಂತರ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರ, ರ್ಯಾಂಡಮ್ ಆಗಿ ಯಾವ್ದಾದ್ರು ಚೆಕ್ ಮಾಡಿದ್ರ, 100 ಕಾರ್ಡ್ ಚೆಕ್ ಮಾಡಿದ್ರೆ ನಿಮ್ಮ ಅಧಿಕಾರಿಗಳು ತೋರಿಸಿ ಈ ಕ್ಷೇತ್ರದಲ್ಲಿ ಇಂಥ ಬರೀ ಚೆಕ್ ಮಾಡಿದ್ದೇವೆ ಅಂತಕ್ಕಂಥದ್ದು ಯಾವುದು ಚೆಕ್ ಮಾಡಿಲ್ಲ. ಆನ್ಲೈನ್ ಅಲ್ಲಿ ಏನ್ ಮಾಡ್ತದೆ ಅದನ್ನ ರದ್ದು ಮಾಡಬೇಕು. ಇವತ್ತು ಒಂದು ಮಾರುತಿ ಕಾರ್ ತಗೊಂಡ್ರೆ 30,000ಕ್ಕೂ ಸಿಗುತ್ತೆ, 25,000ಕ್ಕೂ ಸಿಗುತ್ತೆ. ನೀನ್ ತಗೊಂಡೋಗಪ್ಪ, ನಮ್ಗೆ ಕಾರ್ ಬೇಡ, ಹಂಗೆ ಫ್ರೀ ಬೇಕಾಗಿ ಕೊಟ್ಬಿಡ್ತೀವಿ ಅಂತಾರೆ. ಆ 4 ಚಕ್ರದ ಒಂದು ಮಾರುತಿ ಕಾರ್ ಇದೆ, ಅವ್ರ ಕಾರ್ನ ಇದಿನ್ ಮಾಡ್ತೀವಿ. ಯಾವ್ದಾದ್ರು ಒಂದು ಕಾರ್ ಹಳೆ ಕಾರ್ ಅದು 30,000 25,000 40,000 ಒಳಗಡೆ ಜೀವನೋಪಾಯಕ್ಕೆ ಅಂತ ತಗೊಂಡ್ರೆ ಅದನ್ನು ಕ್ಯಾನ್ಸಲ್ ಮಾಡ್ತೀರಿ. ನೀವು ಮಾಡಿ. ಸರ್ಕಾರಿ ನೌಕರು ಅವ್ರು ಏನಾದ್ರು ಕಾರ್ಡ್ ತಗೊಂಡಿದ್ರೆ ಅಂತವ್ರನ್ನ ಇದಿದ್ ಮಾಡಿ. ITPRಗಳು ನಾವೆಲ್ಲ ITPRಗಳು ನಮ್ಮಂತ ಇತ್ತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಮಾಡಿ ಪೆನಾಲ್ಟಿ ಹಾಕಿ. ಆದ್ರೆ ಬಡವರ ಅನ್ನ ಕಿತ್ಕೊಂತಕ್ಕಂಥ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತಕ್ಕಂಥದ್ದನ್ನ ಹೇಳಿ ತಕ್ಷಣ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.